ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಸ್ವೀಟ್ ಪೊಟ್ಯಾಟೋನ ಯೂಸ್ ಮಾಡಿಕೊಂಡು ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಗೆಣಸಿನ ಹೋಳಿಗೆ ಅಂತ ಹೇಳ್ಬೋದು. ನಾನು ನಮ್ಮ ಸ್ಟೈಲಲ್ಲಿ ಯಾವ ರೀತಿ ಹೋಳಿಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಕೆಂಪು ಗೆಣಸು ಬರುತ್ತಲ್ವ, ಅದನ್ನು ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ಕುದಿಸ್ಕೊತಾ ಇದ್ದೀನಿ. ಅಂದರೆ ಲಿಡ್ ಹಾಕಲ್ಲ, ಹಾಗೇ ಕುದಿಸ್ಕೊತೀನಿ. ಯಾಕಂದರೆ ತುಂಬ ಕುದಿಬಾರ್ದು ಗೆಣಸು. ಸ್ವಲ್ಪ ಕುದ್ರೆ ಸಾಕು, ಗಟ್ಟಿಯಾಗಿದ್ರೇ ಸಾಕು, ಹೂರ್ಣ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದು ಕಡೆ ಗೆಣಸನ್ನು ಕುದಿಯೋಕೆ ಇಟ್ಟಿದ್ದೀನಿ. ಈಗ ನಾವು ಹೋಳಿಗೆ ಬೇಕಾದಂಥ ಹಿಟ್ಟನ್ನು ನಾದ್ಕೊಳ್ಬೇಕು. ಹಿಟ್ಟು ತುಂಬ ಚೆನ್ನಾಗಿ ಇಟ್ಕೋಬೇಕು, ಯಾಕಂದರೆ ಚೆನ್ನಾಗಿ ನೆನೆದ್ರೇ ಹೋಳಿಗೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಆಯಿಲನ್ನು ಸೇರಿಸ್ಕೊಂಡು ನೀಟಾಗಿ ನಾದ್ಕೊಂಡು ಅದನ್ನು ಕನಿಷ್ಠ ಇಲ್ಲ ಅಂದರೂ 1 ಅವರ್ ಆದರೂ ಕೂಡ ಹಿಟ್ಟು ನೆನಿಬೇಕು, ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಮೊದಲೇ ಹಿಟ್ಟನ್ನು ನಾದಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಹೋಳಿಗೆಗೆ ಅಂತಲೇ ಹಿಟ್ಟು ಸಿಗುತ್ತೆ, ಅದನ್ನು ತೊಗೋಬೋದು. ಇಲ್ಲ ಮೈದಾದಲ್ಲೇ ಮಾಡ್ತೀನಿ ಅಂದರೆ ಮೈದಾದಲ್ಲಿ ಮಾಡ್ಬೋದು, ಇಲ್ಲ ನಮಗೆ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಹಿಟ್ಟನ್ನು ತೊಗೊಳ್ಳಿ. ನಾನಿಲ್ಲಿ ಹೋಳಿಗೆ ಹಿಟ್ಟನ್ನು ತೊಗೊಂಡು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಸ್ಪೂನ್ ಅಥವಾ ಒಂದು ಚಾಕುದಿಂದ ಚುಚ್ಚಿದಾಗ ಜಸ್ಟ್ ಅದರೊಳಗೆ ಪ್ರೆಸ್ ಆದರೆ ಸಾಕು, ಹೋದರೆ ಸಾಕು. ಆವಾಗ ಕುದ್ದಿದೆ ಅಂತ ಅಂದ್ಕೊಂಡು ಅದನ್ನು ತೆಗೆದುಬಿಡಬೇಕು. ತುಂಬ ಕುದಿಸ್ಬಾರ್ದು, ಯಾಕಂದರೆ ತುಂಬ ಸಾಫ್ಟ್ ಆಗಿಬಿಟ್ರೆ ಹೂರ್ನು ಅದು ಹೋಳಿಗೆ ಲಟ್ಸೋಕ್ಕೆ ಕಷ್ಟ ಆಗಿಬಿಡುತ್ತೆ, ಅದು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿರ್ಸಾಗೇ ಇರಬೇಕು ಗೆಣಸು. ಅದರ ಮೇಲ್ಗಡೆ ಇರುವಂಥ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನೀಗ ಅದನ್ನು ತುರಿಮನೆಯಿಂದ ತುರಿತಾ ಇದ್ದೀನಿ. ಯಾಕಂದರೆ ಅದು ತುರಿಮನೆಯಿಂದ ತುರಿದ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಗಂಟಿರಲ್ಲ, ಆವಾಗ ಹೂರ್ನೆಲ್ಲ ಚೆನ್ನಾಗಿ ಆಗಿಬಿಡತ್ತೆ. ಕೈಲೇನೂ ಮ್ಯಾಶ್ ಮಾಡ್ಬೋದು ಅಥವಾ ಮ್ಯಾಶರ್ಲೂ ಮ್ಯಾಶ್ ಮಾಡ್ಬೋದು ಅಥವಾ ಮಿಕ್ಸಿಯಲ್ಲೂ ಹಾಕ್ಬೋದು ಅಂತ ಹೇಳ್ಬೋದು. ಬಟ್ ಮಿಕ್ಸಿಯಲ್ಲಿ ಹಾಕಿದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಆವಾಗ ಬೆಲ್ಲ ಅದು ಮಿಕ್ಸ್ ಆಗಿಬಿಟ್ಟು ತುಂಬ ಅದು ಸಾಫ್ಟ್ ಆಗಿಬಿಟ್ರೆ ಅದು ಹೂರ್ಣ ಚೆನ್ನಾಗಿ ಆಗಲ್ಲ, ಆವಾಗ ಹೋಳಿಗೆನೂ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಈಗ ತುರಿಮನೆಯಿಂದ ತುರಿದ್ಬಿಟ್ಟು ಅದಕ್ಕೆ ಬೆಲ್ಲನೂ ತುರಿಮನೆಯಿಂದನೇ ನಾನು ತುರ್ಕೋತಾ ಇದ್ದೀನಿ. ನೋಡಿ, ಆವಾಗ ಎರಡನ್ನೂ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ಬೆಲ್ಲವನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಲೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೂರ್ಣವನ್ನು ರೆಡಿ ಮಾಡ್ಕೋಬೇಕು. ಇಲ್ಲಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೆ ಟೇಸ್ಟ್ ಬೇಕಂದರೆ ನೀವು ಏಲಕ್ಕಿ ಪೌಡ್ರನ್ನು ಕೂಡ ಹಾಕೋಬೋದು. ಬಟ್ ನಾನು ಇಲ್ಲಿ ಯಾವುದೇ ಏಲಕ್ಕಿ ಪೌಡ್ರದು ಏನೂ ಸೇರಿಸಿಲ್ಲ, ಹಾಗೇ ಹೂರ್ಣ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡಿಕೊಂಡು ಈಗ ನೋಡಿ, ನಾನು ಹಿಟ್ಟು ನಾದಿಟ್ಕೊಂಡಿದ್ದೆ, ಅದು ಎಷ್ಟೊಂದು ಸಾಫ್ಟಾಗಿ ನೆನೆದು ಬಂದಿದೆ. ಈಗ ಇದನ್ನು ಯೂಸ್ ಮಾಡಿಕೊಂಡು ಈಗ ಹೋಳಿಗೆಯನ್ನು ಮಾಡೋಣ. ಹೋಳಿಗೆ ಮನೆ ಲಟ್ಸೋದು ಪೇಪರು, ಆಮೇಲೆ ಹೋಳಿಗೆ ಮನೆ ಮೇಲೆ ಲಟ್ಸ್ತಾರೆ. ಬಟ್ ನಾನಿಲ್ಲಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಹಿಟ್ಟನ್ನು ಯೂಸ್ ಮಾಡಿಕೊಂಡು ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಅಂದರೆ ಹಿಟ್ಟು ಹಚ್ಬಿಟ್ಟು ಲಟ್ಸ್ತಾ ಇದ್ದೀನಿ. ಆಯಿಲನ್ನು ಏನೂ ಹಚ್ಕೊಂಡು ಹೋಳಿಗೆ ಮಾಡ್ತಾಯಿಲ್ಲ. ಈ ಥರ ನಾನು ಚಿಕ್ಕದಾಗಿ ಉಳ್ಳೆಯನ್ನು ಮಾಡಿಕೊಂಡು ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ಹೋಳಿಗೆಯನ್ನು ಮಾಡ್ತೀರಾ, ಗೆಣಸಿನ ಹೋಳಿಗೆ ಮಾಡ್ತೀರಾ ನಿಮ್ಮ ಸ್ಟೈಲಲ್ಲಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಹಾಗೆ ನನ್ನ ಸ್ಟೈಲಲ್ಲಿ ನಾನು ಈ ರೀತಿ ಅದನ್ನು ಎಲೆಯನ್ನು ಸ್ವಲ್ಪ ಹಿಟ್ಟನ್ನು ಅಡಾಗಲು ಮಾಡಿಕೊಂಡು ಎಲೆ ಥರ ಮಾಡಿಕೊಂಡು ಆಮೇಲೆ ಹೂರ್ಣವನ್ನು ಹಾಕಿಬಿಟ್ಟು ಹೋಳಿಗೆ ಮಾಡೋದು. ಬಟ್ ದೊಡ್ಡವರು ಒಬ್ಬೊಬ್ರು ಏನು ಮಾಡ್ತಾರೆ, ಡೈರೆಕ್ಟು ಅಂಗೈಯಲ್ಲೇ ಅದನ್ನು ಹಿಟ್ಟನ್ನು ತೊಗೊಂಡ್ಬಿಟ್ಟು ಹೂರ್ಣ ತುಂಬಿ ಉಳ್ಳಿ ಮಾಡ್ತಾರೆ. ಬಟ್ ನಾನು ಆ ಥರ ನನಗೆ ಮಾಡೋಕ್ಕೆ ಬರಲ್ಲ ಅಂತ ಈ ಥರ ನಾನು ಅದನ್ನು ಅಡಾಗಲು ಎಲೆಯನ್ನು ಲಟ್ಸ್ಕೊಂಡು ಆಮೇಲೆ ಹೂರ್ಣ ಎಲ್ಲ ತುಂಬಿಕೊಂಡು ಹೋಳಿಗೆ ಮಾಡೋದು. ನೋಡಿ, ಈ ಥರ ಎಲ್ಲ ಮಾಡಿಕೊಂಡು ಅದನ್ನು ಹೋಳಿಗೆ ಥರ ಚಪಾತಿ ಥರನೇ ಹಿಟ್ಟು ಹಚ್ಚಿ ಅದನ್ನು ಲಟ್ಸೋದು. ಬಟ್ ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸಾಫ್ಟ್ ಇರುತ್ತೆ. ಗೆಣಸಿನ ಹೋಳಿಗೆ ತುಂಬ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಅದನ್ನು ಬಿಸಿ ಇರುವಾಗಲೂ ತಿನ್ಬೋದು, ಹಾಗೆ ಅದು ಆರಿದ ಮೇಲಂತೂ ಇನ್ನೂ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಬಟ್ ಈ ಥರ ನಾನು ಮಾಡಿದ್ದು ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ಈ ಥರ ಬಂದಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಷ್ಟು ಸಾಫ್ಟಾಗಿ ಮತ್ತು ಬೇಗನೂ ಆಗುತ್ತೆ. ಇದು ತುಂಬ ಏನು ಕಷ್ಟ ಇಲ್ಲ ಈ ಹೋಳಿಗೆ ಮಾಡೋದು. ಒಂದ್ಸಲ ಟ್ರೈ ಮಾಡಿ ಅಂತ ನಾನು ಕೂಡ ನಿಮಗೆ ಹೇಳ್ತೀನಿ. ಹಾಗೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎವ್ರಿವನ್. ಥ್ಯಾಂಕ್ ಯು.